ಇವತ್ತು ಕರ್ನಾಟಕ ರಾಜ್ಯದಲ್ಲೇ ನಿಮಗೆ ಈಗಾಗಲೇ ಗೊತ್ತಿದೆ 2012ರಿಂದಲೂ ಸಹ ಸೌಜನ್ಯ ಹತ್ಯೆ ಪ್ರಕರಣದಿಂದ ಪ್ರಾರಂಭ ಆದಂಥದ್ದು ಏನು ಮುಸುಗುದಾರಿಯ ಒಂದು ಪ್ರತ್ಯಕ್ಷ ಆದಾಗಿಂದಲೂ ಸಹ ನೀವು ನೋಡಿದ್ದೀರಿ. ಧರ್ಮಸ್ಥಳದ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಾದ ನಂತರದಲ್ಲಿ ಏಕಾಏಕಿ SIT ರಚನೆ ಮಾಡಿದರು. ರಚನೆ ಮಾಡಿದ 14 ದಿನಗಳು ಕಳೆದರೂ ಸಹ ಯಾವುದೇ ರೀತಿಯಾದಂಥ ಸುಳುವುಗಳು ಸಿಗಲಿಲ್ಲ. ಅದಾದ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇರವಾಗಿ SIT ರಚನೆ ಮಾಡಿದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಂಥದ್ದು ನಿಮ್ಮೆಲ್ಲ ಗೊತ್ತಿದೆ. ಮತ್ತು ರಾಜ್ಯದ ನಾನಾ ಕಡೆಗಳಲ್ಲಿ ಈಗಾಗಲೇ ಧರ್ಮಸ್ಥಳದ ಪರವಾಗಿ ಹೋರಾಟಗಳನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಂದಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನವನ್ನು ಮಂಜುನಾಥನ ದರ್ಶನವನ್ನು ಮಾಡಿ ಈ SIT ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಹುನ್ನಾರನ್ನು ಖಂಡಿಸ್ತಾ ಇರ್ತಕ್ಕಂಥದ್ದನ್ನು ಈ ರಾಜ್ಯದ ಜನ ಗಮನಿಸಿದ್ದಾರೆ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಈಗಾಗಲೇ ಆಗೋಗಿತ್ತು. ಎಲ್ಲ ಶಾಸಕರು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಒಂದು ರೀತಿ ನೇರವಾಗಿ ಧರ್ಮದ ಪರವಾಗಿ ನಿಲ್ಲುವಂಥ ಕೆಲಸ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಎಡಪಂಥೀಯ ಒಂದು 4-5 ಜನ ಯಾರಿದ್ದಾರೆ, ಮಹೇಶ್ ಶೆಟ್ಟಿ, ತಿಮುರವಾಡಿ ಅವರು ಅವ್ರಿಗಾಗಲೇ ಅರೆಸ್ಟ್ ಮಾಡಿ ಈಗ ಆಲ್ರೆಡಿ ತನಿಖೆಯೂ ಪ್ರಾರಂಭ ಆಗಿತ್ತು. ಈಗ ಬೇಲ್ ಮೇಲೆ ಈಚೆ ಬಂದಿದ್ದಾರೆ. ಮತ್ತು ಮೊನ್ನೆಯಿಂದ ಅವರು ಕಾಣಿಸ್ತಾ ಇಲ್ಲ. ಕಾರಣ ಆದರೆ ಆ ಮುಸುಗುದಾರಿ ಯಾರಿದ್ದಾರೆ, ಆ ಮುಸುಗುದಾರಿ ಅವರ ಸಂಪೂರ್ಣವಾದಂಥ ಸಾಮಗ್ರಿಗಳು, ಬಟ್ಟೆ ವಗೇರೆ ಇವೆಲ್ಲವೂ ಸಹ ತಿಮುರವಾಡಿ ಮನೆಯಲ್ಲಿ ಸಿಗಾಕೊಂಡಿದೆ. ಅನಂತರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಭೀತಿಯಿಂದ ಈಗಾಗಲೇ ಅವ್ರು ಓಡೋಗಿದ್ದಾರೆ. ಒಂದು ಗಿರೀಶ್ ಮಟ್ಟಣ್ಣ ಅನ್ನೋರು, ಈ ರೀತಿ ಯೂಟ್ಯೂಬರ್ಸ್ ಒಂದಷ್ಟು ಜನ, ಸಮೀರ್, ಇವರೆಲ್ಲರನ್ನು ಗಮನಿಸಿದ್ರೆ ಈ ಟೀಮು ಹಿಂದುತ್ವದ ಪ್ರತ್ಯೇಕ ಆಗಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಪ್ರಚಾರ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಯಾವ ಸಮಾಜ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಸಹ ಹಿಂದೂ ಧರ್ಮ ಅಂತೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅವ್ರ ಮೇಲೆಲ್ಲ ತನಿಖೆಗಳು ಕೂಡಲೇ ಆಗಬೇಕು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಅಪಪ್ರಚಾರದಲ್ಲಿ ತೊಡಗಿದ್ರು ಇವೆಲ್ಲವನ್ನು ಸಹ ತೀವ್ರವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಡ ಈಗಾಗಲೇ ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ 1ನೇ ತಾರೀಕು ನಾವೆಲ್ಲ ಸಹ ನೇರವಾಗಿ ಧರ್ಮಸ್ಥಳಕ್ಕೆ ಸುಮಾರು 1.5ರಿಂದ 2 ಲಕ್ಷ ಜನ, ಅಲ್ಲಿ 1.5 ಲಕ್ಷ ಜನ, ನನಗೆ ಗೊತ್ತಿರೋ ಥರ 1ರಿಂದ 1.5 ಲಕ್ಷ ಜನ ಕಾರ್ಯಕರ್ತರು, ಸಾರ್ವಜನಿಕರು, ಧರ್ಮಸ್ಥಳದ ಹಿತೈಷಿಗಳು, ಧರ್ಮಸ್ಥಳದ ಮಂಜುನಾಥನ ಭಕ್ತರು, ಅಣ್ಣಪ್ಪ ಸ್ವಾಮಿ ಭಕ್ತರುಗಳು ಇವತ್ತು 1ನೇ ತಾರೀಕು ಸುಮಾರು 1:30ಗೆ ಅಲ್ಲಿ ದೊಡ್ಡ ಒಂದು ಸಭೆಯನ್ನು ಸಹ ಏರ್ಪಾಡಾಗಿದೆ. ನಮ್ಮ ರಾಜ್ಯದ ನಾಯಕರುಗಳು ಸಹ ಅಲ್ಲಿ ಎಲ್ಲರೂ ಸಹ ಬರ್ತಾಯಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಸಹ ಬರ್ತಾಯಿದ್ದಾರೆ. ರಾಜ್ಯದ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸ್ಪೆಸಿಫಿಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ 31ನೇ ತಾರೀಕು ತಪ್ಪಿದ್ರು ಬೆಳಿಗ್ಗೆ 1ನೇ ತಾರೀಕು ಬೆಳಿಗ್ಗೆ ನಾವು 6 ಗಂಟೆಗೆ ಮೈಸೂರು ನಗರದಿಂದ ಆ ಒಂದು ರ್ಯಾಲಿಗೆ ನಾವು ಹೋಗ್ತಾಯಿದ್ವಿ. ಆ ಒಂದು ದರ್ಬಾರ್ ಸಭೆಗೆ ನಾವು ಹೋಗ್ತಾಯಿದ್ವಿ. ಪ್ರತಿ ಕ್ಷೇತ್ರದಿಂದ 1,000 ಜನ, ಕನಿಷ್ಠ 1,000 ಜನ, ಇನ್ನೂ ಹೆಚ್ಚಾಗ್ಬೋದು. ಕನಿಷ್ಠ 1,000 ಜನ ಅಂದರೆ 3ರಿಂದ 4 ಸಾವಿರ ಜನ ನಾವು ಮೈಸೂರು ನಗರದಿಂದ 4 ವಿಧಾನಸಭಾ ಕ್ಷೇತ್ರದಿಂದ ಹೋಗ್ತಾಯಿದ್ದೀವಿ. ಅದೇ ರೀತಿ ರಾಜ್ಯದ ಮೂಲೆಗಳಿಂದ ಎಲ್ಲ ಕ್ಷೇತ್ರದಿಂದಲೂ ಸಹ ಜನ ಬರ್ತಾಯಿದ್ದಾರೆ. ಗ್ರಾಮಾಂತರದಿಂದಲೂ ಸಹ ಅವರು ಬಸ್ಗಳ ಮಾಡ್ಕೊಳ್ಳೋದ್ರ ಮೂಲಕ, ಕಾರುಗಳಲ್ಲಿ ಬರೋದ್ರ ಮೂಲಕ ಈ ರೀತಿಯಾದಂಥ ಒಂದು ಇದನ್ನು ಈಗಾಗಲೇ ನಾವು ಏರ್ಪಡಿಸಿದ್ವಿ.
ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು. ನಮ್ಮೆಲ್ಲ ನಾಯಕರುಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು, ನಮ್ಮ ಶಾಸಕರು, ನಮ್ಮ ಸಂಸದರು ಎಲ್ಲ ಸಂಪೂರ್ಣವಾಗಿ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅನ್ನೋಕ್ಕೋಸ್ಕರ ಆ ಮಾಹಿತಿ ಕೊಡಲಿಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ನಾನು ಕರೆದಿದ್ದೇನೆ. ಮತ್ತು ಈ ಮಾಹಿತಿ ಸಾರ್ವಜನಿಕರಿಗೂ ಸಹ ಹೋಗಬೇಕು. ಅವತ್ತು ಸಾರ್ವಜನಿಕರು ಒಡಗೂಡಿ ಎಷ್ಟು ಜನ ನಮ್ಮ ಜೊತೆ ಬರ್ತಾರೆ ಅವ್ರನ್ನೂ ಸಹ ಕರ್ಕೊ ಹೋಗುವಂಥ ಕೆಲಸವನ್ನು ನಾವು ಮಾಡೋದಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.